ಅನಗತ್ಯವಾಗಿ ನದಿಗೆ ಇಳಿಯುವವರಿಗೆ ಲಾಠಿ ರುಚಿ ತೋರಿಸಿ ಅಂತ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ನೂರಾರು ಕುಟುಂಬಗಳು ತತ್ತರಿಸಿದ್ದು, ಈ ಹಿನ್ನೆಲೆ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ವೇಳೆ ಕೃಷ್ಣ ಬೈರೇಗೌಡ ರಾಜ್ಯದ ಜನತೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಅಧಿಕಾರಿಗಳು ಮಾತು ಕೇಳದೆ ಹೋದ್ರೆ ನದಿಗೆ ಇಳಿದ್ರೆ ಲಾಠಿ ಪ್ರಯೋಗ ಮಾಡಲು ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇನ್ನು ಸೆಲ್ಫಿಗಾಗಿ ನದಿ ಅಥವಾ ಹೊಳೆಗೆ ಇಳಿಯುವವರಿಗೂ ಕೂಡ ಒಳ್ಳೆ ಮಾತಿನಲ್ಲಿ ಹೇಳಿ, ಗೌರವ ಕೊಟ್ಟು ಹೇಳಿ, ಇಲ್ಲ ಅಂದ್ರೆ ಲಾಠಿ ಏಟು ಕೊಡಿ. ನಮ್ಮ ರಾಜ್ಯದಲ್ಲಿ ಪ್ರಾಣಹಾನಿಯಾಗುವುದಕ್ಕೆ ನಾವು ಬಿಡುವುದಿಲ್ಲ. ನಮ್ಮ ಪುಣ್ಯ 2 ದಿನದಿಂದ ಮಳೆ ಕಡಿಮೆ ಆಗಿದೆ. ಕಳೆದ ವರ್ಷಕ್ಕಿಂತ ಕಡಿಮೆ ಮಳೆ ಆಗಿದೆ. 2019-20ರಲ್ಲಿ 222 ಆಗಿತ್ತು. 2002ರಲ್ಲಿ 249 ಸಾವಾಗಿದ್ವು. 2024ರಲ್ಲಿ ಈಗ 243 ಸಾವಾಗಿದೆ. ಸದ್ಯ ಅತಿ ಹೆಚ್ಚು ಪ್ರಾಣಹಾನಿಗಳು ಆಗಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇಳಿಯುವಂತ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನ ನೀರಿಗಿಳಿಯುವುದನ್ನು ತಡೆಗಟ್ಟಬೇಕು. ನಾಳೆ ಒಂದು ಪ್ರಾಣ ಹಾನಿ ಆದ್ರೆ ಆ ಕುಟುಂಬದ ನಷ್ಟವನ್ನ ನಾವು ಯಾರೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಣ ಉಳಿಸೋದಿಕ್ಕೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು. ಅಧಿಕಾರಿಗಳ ಮಾತಿಗೆ ಜನ ಗೌರವ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಲಾಠಿಯ ಬಿಸಿಯನ್ನು ಮುಟ್ಟಿಸ್ಬೇಕು. ನಮ್ಮನ್ನ ಜನ ಬೈಕೊಂಡ್ರೂ ಪರವಾಗಿಲ್ಲ, ಆದರೆ ಜನ ಪ್ರಾಣ ಉಳಿಸೋ ದೃಷ್ಟಿಯಿಂದ ನೀರಿಗೆ ಇಳಿಯುವಂತದನ್ನ ಆದಷ್ಟು ತಡೆಗಟ್ಟಬೇಕು ಅನ್ನುವಂಥ ಸೂಚನೆಯನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ. ಒಟ್ಟಾರೆ ಇವತ್ತು ಪುಣ್ಯಕ್ಕೆ ಕಳೆದ 2 ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬರ್ತಾ ಇದೆ. ಆದರೂ ಕೂಡ